ನಮಸ್ಕಾರ ಕರ್ನಾಟಕ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಯ್ತು, ಹೋಮ್ ಗಾರ್ಡ್ಸ್ ಆಯ್ತು. ಈಗ ಒಂದು 15 ದಿವಸ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೀನಿ. ಆಮೇಲೆ ನಾನು 15 ದಿವಸ ಇಲ್ಲ ಅಂತಂದ್ರೆ ನೀವು ಯಾರೋ ಅನ್ಕೊಳಕ್ ಹೋಗ್ಬಿಡಿ ನಿಮ್ಮನ್ನ ಯಾರು ವಾಚ್ ಮಾಡಲ್ಲ ಅಂತ. 11.5 ಲಕ್ಷ ಜನ, ಈಗ ಮುಂಚೆ 10 ಲಕ್ಷ ಇತ್ತು, ಈಗ 1.5 ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸು. 11.5 ಲಕ್ಷ ಜನ ನನ್ನ ಪರವಾಗಿ ನಿಮ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಫುಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ವೇಟ್ ಮಾಡ್ತಾ ಇರ್ತಾರೆ. ಬಂದ್ ಮೇಲೆ ಹಾಕಿ ರುಬ್ಬಾಕ್ಬಿಡ್ತೀನಿ. ಹಂಗಾಗಿ ಜಾಸ್ತಿ ಬಾಲ ಬಿಚ್ಚಕ್ ಹೋಗ್ಬಿಡಿ. ಎಸ್ಪೆಷಲಿ ಡಿಸ್ಟ್ರಿಕ್ಟ್ ಹೆಡ್ಗಳು, ಎಸ್ ಪಿಗಳು ಮತ್ತೆ ಪೊಲೀಸ್ ಕಮಿಷನರ್ಗಳು, ನೀವ್ಯಾರು ಡಾನ್ಗಳೇನಲ್ಲ, ನಾವ್ಯಾರು ರೌಡಿಗಳೇನಲ್ಲ. ನಿಮ್ದೇನಿದ್ರು ಸಂಬಳ ಕೊಡ್ತಾರೆ. ತಾವುಗಳು ತಮ್ಮ ಕೆಲಸ ಮಾಡ್ಕೊಂಡ್ರೆ ಆಯ್ತು. ತಾವು ಡಾನ್ಗಿರಿ ಮಾಡೋದು, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ನಂಗೆ ಹೋಮ್ ಮಿನಿಸ್ಟರ್ ಗೊತ್ತು, ಚಾಣಕ್ಯ ಗೊತ್ತು, ನಂಗೆ ಇನ್ಫಾರ್ಮರ್ ಗೊತ್ತು, ನಾನು CBI ಆಗ್ತೀನಿ, ಇದಾಗ್ತೀನಿ ಡ್ಯಾನ್ಸ್ಗಳನ್ನ ಮಾಡಿದ್ರೆ ಏನಿಲ್ಲ. ನಿಮ್ ಯೋಗ್ಯತೆ ತೋರಿಸ್ಬೇಕಾಗ್ತದೆ. ಬರೋ ಸಂಬಳಕ್ಕೆ ನೀವು ಪೊಲೀಸ್ ಕಮಿಷನರ್ ಅಂತಂದ್ರೆ ಇವರು ಓನ್ಲಿ ಸೆಕ್ಯೂರಿಟಿ ಚೀಫ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಅಲ್ಲಿರೋ ಪ್ರೊಕ್ಲಮೇಷನ್ ಎಕ್ಸಿಕ್ಯೂಟ್ ಮಾಡಬೇಕು, ವಾರಂಟ್ ಎಕ್ಸಿಕ್ಯೂಟ್ ಮಾಡಬೇಕು, ನಿಮ್ಮವ್ರ ಲಂಚ ಮುಡ್ದಂಗೆ ನೋಡ್ಕೊಬೇಕು. ಯಾಕಂದ್ರೆ ನಿಮ್ ಶಿಷ್ಯಂದ್ರೆಲ್ಲ ಬರೀ ಕಲೆಕ್ಷನ್ ಏಜೆಂಟ್ಗಳೇ, ಹಂಗ ಅವೆಲ್ಲ ಮಾಡ್ಬೇಕು. ಅದನ್ನ ಮಾಡೋದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗೆ ಆ ಮಿನಿಸ್ಟರ್ ಗೊತ್ತು, ಈ ಮಿನಿಸ್ಟರ್ ಗೊತ್ತು, ನಂಗೆ CM ಗೊತ್ತು, PM ಗೊತ್ತು, ಚಾಣಕ್ಯ ಗೊತ್ತು ಅಂತಂದ್ರೆ ನಾನು CBI ಆಗ್ತೀನಿ ಅಂತಂದ್ರೆ ಏನ್ CBI ಅಷ್ಟೇ. ಸುಪ್ರೀಂ ಕೋರ್ಟ್ ಬಾಗಿಲಲ್ಲಿ ಬೆಳಗ್ಗೆ ಸಂಕಟ ನಿಂತಿರೋ ನಾವು ನೋಡಿದೀವಿ. ನೀವು CBI ಡೈರೆಕ್ಟರ್ ಆಗಿ, ಆಮೇಲೆ CBI ಡೈರೆಕ್ಟರ್ ಹೆಂಗಾಗೋದು, ಅಲ್ಲೂ ಕೂಡ ಮೋಸ ಮಾಡಿ ಸೀನಿಯರ್ನೆಲ್ಲ ಓಡಿಸಿ ಯಾರೋ ನಿಮ್ ಪರಿಚಯ ಕೂತ್ಕೊಂಡು CBI ಆಗ್ಬಿಡೋದು. ಎಂತ ಮಹಾನ್ ಬಾರೋ ನೀವೆಲ್ಲ. ನಿಮ್ಮನ್ನ IPS ಬೇರೆ ಹೇಳ್ಬೇಕಾ ನಿಮ್ಮನ್ನ? ಎಲ್ಲರೂ ಕೆಟ್ಟವರಲ್ಲ, ಬಟ್ ಎಲ್ಲ ಕ್ರಿಕೆಟ್ಸ್ ಇದ್ರ ನೀವೆಲ್ಲ ಮೋಸ್ಟ್. ಆಮೇಲೆ ಇನ್ನೊಂದು ವಿಚಾರ, ನಾನು ಪ್ರೈವೇಟ್ ಗಾರ್ಡ್ ಮಾಡ್ಕೊಂಡಿದ್ರು ಕೂಡ ಇಟ್ ಇಸ್ ಡ್ಯೂಟಿ ಆಫ್ ದ ಪೊಲೀಸ್ ಕಮಿಷನರ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್. ನಾನು ರಮೇಶ್ ಜಾರಕಿಹೊಳಿ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಆಮೇಲೆ ಇವನು ಯಾರೋ ADGP ಅಮೃತ್ ಪಾಲ್ 500 ಕೋಟಿ ಸ್ಕ್ಯಾಮ್ ಅನ್ನ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಅವನು IPS VD ಚನ್ನಣ್ಣವ್ರೆ ಮಾಡಬಾರ್ದೆಲ್ಲ ಮಾಡಿಸ್ದ, ಆ ವಕೀಲರುಗಳ ಜೊತೆ ಸೇರ್ಕೊಂಡು ಸೆಕ್ಯೂರಿಟಿ ಕೊಟ್ಟಿಲ್ಲ. ನನ್ನ ಮಗನ ಮೇಲೆ ಅಲ್ಲೇ ಆಯ್ತು, ನನ್ನ ಮೇಲೆ ಅಲ್ಲೇ ಆಯ್ತು, ಸೆಕ್ಯೂರಿಟಿ ಕೊಟ್ಟಿಲ್ಲ. ಈಗ XCMಗಳನ್ನ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಮುನಿನ ಎಕ್ಸ್ಪೋಸ್ ಮಾಡಿದ್ದೀನಿ, ಸೆಕ್ಯೂರಿಟಿ ಕೊಟ್ಟಿಲ್ಲ. ನನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನ್ ಅನ್ನೋನಲ್ಲ, ಅವನು ನೆಟ್ವರ್ಕ್ಗೆ ಕಾರಣ ಆಗ್ತಾರೆ. ನನ್ನ ಮನೆಗೆ ಏನಾದ್ರೆ ಬಿಡ್ತೀನ, ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು, ನಿನ್ಗೆ ಬೇರೆ ವಿಚಾರ. ಓಕೆ, ಬಟ್ ಆದ್ರೂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಇವ್ನು ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ 5 ಸ್ಟಾರ್ ಹೋಟ್ಲ ಜಿಪ್ಗಳು ಬಿಚ್ಚೋರ್ಕ ಕಂಡೋರ್ ಎಂಟ್ರಗಳ ಜೊತೆ ಮಲ್ಕೊಂಡವ್ರಿಗೆಲ್ಲ ಸೆಕ್ಯೂರಿಟಿ ಹಾಕವನೆ. ನೋಡಿ, ನಮ್ಗೆ ಹಾಕಿಲ್ಲ. ಇಂಟೆಲಿಜೆನ್ಸ್ ನಮ್ ಪಾಡಿ ಸೊತ್ತೋಗ್ಬಿಟ್ಟವ್ರೆ ಅನ್ಸ್ತದೆ. ನಾನೇನ್ ಕೇರ್ ಮಾಡಕ್ ಹೋಗಲ್ಲ. ಮೊನ್ನೆ ನಿರ್ಮಲಾ ಸ್ವಾಮೀಜಿಗೂ ಒಪ್ಸಿದ್ದೀನಿ. ನೋಡಿ ಸ್ವಾಮಿ, ನಿಮ್ಗೆ ನಾವ್ ಇಷ್ಟೆಲ್ಲ ಹೋರಾಟ ಮಾಡ್ತೇವೆ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲ ಅಂತ. ಸ್ವಾಮಿಗಳು ಅಮೆರಿಕ ಹೋಗಿ ಲಂಡನ್ ಹೋಗಿದ್ದಾರೆ. ವಾಪಸ್ ಬಂದ್ಮೇಲೆ ನಾನು ಅವ್ರ ಕೈಲೇ ಮಾತಾಡಿಸ್ತೀನಿ. ಸಂತೋಷ್ ಗುರೂಜಿನೂ ಫೋನ್ ಮಾಡಿದ್ರು, ಏನಪ್ಪಾ ಇಷ್ಟೆಲ್ಲ ಹೋರಾಟ ಮಾಡ್ತೀಯಾ ಕಾಂಗ್ರೆಸ್ ಸರ್ಕಾರ? ನಾನು ಹೇಳ್ದೆ, ಎಲ್ಲ ಅವ್ನು ದಯಾನಂದದೇ ಕೆಲಸ. ದಯಾನಂದ್ಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ. ದಯಾನಂದ, ನನಗೆ ನನ್ನ ಮಕ್ಕಳಿಗೆ ನನ್ಗೆ ಹೆಚ್ಚಿಗೆ ಮೇಲೆ ನೀನೇ ಕಾರಣ, ನಿನ್ನ ನೆಟ್ವರ್ಕ್ಗೆ ಕಾರಣ ಅಂತ ಹೇಳ್ತಾ ಇದ್ದೀನಿ. ನಿನ್ ನಾಣ್ಯ ಬರ ಅನ್ಭವಿಸ್ಕೊ. ಈಗ ಸಂತೋಷ್ ಗುರೂಜಿನೂ ನನ್ನ ಹತ್ರ ಮಾತಾಡಿದ್ರು. ಅವರು ಹೇಳಿದ್ರು, ಏನ್ ನಿನ್ಗಾಗ್ಲಿ ನಾವು ನೋಡ್ಕೊಂತೀವಿ ಅಂತ. ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ. ನಿನ್ ಮತ ಏನ್ ಬೇಕಾರ ಮಾಡ್ಬೋದು. ನಮ್ಮಂತ ಹೋರಾಟಗಾರರಿಗೆ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ ನಿಂಗೆ? ಆಯ್ತು ಮಾಡು, ಏನ್ ಬೇಕಾ ಮಾಡು. ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ, ನಾನು ನೋಡ್ಕೊಂತೀನಿ ನಿನ್ನಲ್ಲಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.